ತಾಲೂಕಿಂದ ನಮ್ಮ ಎಲ್ಲ ಜನನಾಯಕರು ಸೇರಿದ್ದೀವಿ. ಇವತ್ತು ನಮ್ಮ ಖುಷಿಯಾದ ಸಂಗತಿ ಏನು ಅಂದರೆ, ನಮ್ಮ ಡಿ ಕೆ ಸಾಹೇಬರು ಬಂದು ಅವರು ಬರಗರನ ಕಾರ್ಯಕ್ರಮ ಈಗ ಗುರುವಾರ ನಡೀತೈತೆ, 3ನೇ ತಾರೀಕು 4 ಗಂಟೆಗೆ. ಅದು ಲೋಕಭವನದಲ್ಲಿ ನಡೆಯೋದ್ರಿಂದ ಅಲ್ಲಿ ಲಿಮಿಟೆಡ್ ಸಿಬ್ಬಂದಿಗಳು ಮಾತ್ರ ಒಳಗೆ ಹೋಗಬೇಕು ಅನ್ನೋದು ಒಂದು ಸೂಚನೆ ಇದೆ. ಹಾಗಾಗಿ ನಾವು ಇಲ್ಲಿ ಏನು ಡಿಸೈಡ್ ಮಾಡಿದ್ದೀವಿ ಅಂದರೆ, ನಾವು ಇಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ಸೂಚನೆ ಮೇಲೆಗೆ, KPCC ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಸೂಚನೆ ಮೇಲೆಗೆ ಇಲ್ಲಿ ಬ್ಲಾಕ್ ಅಧ್ಯಕ್ಷರುಗಳು ಒಂದು ಸಭೆಯನ್ನು ಸೇರಿಸಿ ಇಲ್ಲಿ ಸರ್ಕಲಲ್ಲಿ ಇಲ್ಲಾಂದರೆ ಯಾವುದೋ ಒಂದು ಪ್ಲೇಸ್ ನಿಗದಿ ಮಾಡಿ ಅಲ್ಲಿ ಏನಾದ್ರು LED ತರೆ ಮಾಡೋದಾಗಲಿ, ಇಲ್ಲ ಸರ್ಕಲಲ್ಲಿ ಪಟಾಕಿ ಹೊಡೆಯೋದಾಗಲಿ, ಈ ಥರ ಬಂದು ಎಲ್ಲರನ್ನು ಜನನ ಸೇರಿಸಿ ತಾಲೂಕು ಮಟ್ಟದಲ್ಲಿ ನೀವು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಾಳೆ ಮೀಟಿಂಗ್ ಕರೆದಿದ್ದೀವಿ, ಬ್ಲಾಕರ್ ಮೀಟಿಂಗ್ ಕರೆದಿದ್ದಾರೆ. ಹಾಗಾಗಿ ನನಗೂ ಅವರು ಬ್ಲಾಕರು ಫೋನ್ ಮಾಡಿ ಹಿಂಗೆ ಮಾಡಬೇಕು ಅಂತ ನಾಳೆ 11 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಭಾಗಿಯಾಗ್ತೀನಿ. ಅಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಇದು ನಮಗೆ ಡಿ ಕೆ ಸಾಹೇಬರು ತುಂಬ ದಿನದಿಂದ ಬೇಡಿಕೆ ಇತ್ತು, ಹೇಗಾದ್ರೂ ಅವರು CM ಆಗಬೇಕು ಅಂತ ಬೇಡಿಕೆ ಇತ್ತು. ಇವತ್ತು ಈ ತುರುವೇಕೆರೆ ತಾಲೂಕಿನ ಜನ, ಎಲ್ಲ ವರ್ಗದ ಜನ ನಮಗೆ ಖುಷಿ ಪಡ್ತಾ ಇದ್ದಾರೆ. ಹೇಗೆ ಅಂದರೆ, ನಮ್ಮ ಡಿ ಕೆ ಸಾಹೇಬರು ಬಂದು CM ಆಯ್ತಾರೆ ಅನ್ನೋದು ಬಂದು ಎಲ್ಲರಿಗೂ ಖುಷಿ ಇದೆ. ಜನ ಸೇರುವಂಥ ನಿರೀಕ್ಷೆನೂ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಖುದ್ದಾಗಿ ಹೋಗಿ ಅವ್ರು ಭೇಟಿ ಮಾಡಿ ಅವ್ರನ್ನ ಬಂದು ಕೃತಜ್ಞತೆ ಹೇಳಿ ಬಂದಿದ್ದೀನಿ. ನನ್ನನ್ನು ಇದಕ್ಕೆ ಬರೋಕ್ಕೆ ಹೇಳಿವ್ರೆ. ನಾನು ಯೋಚನೆ ಮಾಡ್ತೀನಿ, ಹೋಗೋದು ಬೇಡವಾ, ಇಲ್ಲ ನಮ್ಮ ಜನರ ಜೊತೆ ಸೇರ್ಕೊಂಡು ನಾವು ಆಚರಣೆ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎಲ್ಲ ಖುಷಿ ಪಡ್ತಾ ಇದ್ದೀವಿ ನಮ್ಮ ತಾಲೂಕಿನ ಜನ. ಈ ತಾಲೂಕಿನ ಜನ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವತ್ತಿನ ದಿನ ಬಂದು ಸರ್ಕಲಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಬೇಕು ಅನ್ನೋದು ಬಂದು ಈ ಸಮಯದಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ.